ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಮತ್ತು ಕಾಮಿಡಿ ನಟ ಅಂತಲೇ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಾಮಿಡಿ ನಟ ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಬರ್ತಿರೋಂಥದ್ದು. ಹಾಗಾದರೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಅದಕ್ಕೂ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಳ್ಳಂಬೆಳಗ್ಗೆ ಸಿನಿಮಾ ರಂಗಕ್ಕೆ ಮತ್ತೊಂದು ಆಘಾತ ಉಂಟಾಗಿರೋಂಥದ್ದು. ಈಗ ಹೋದ ವಾರ ತಾನೇ ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ನಟರು ಇದೀಗ ಕೊನೆಯುಸಿರೆಳೆದಿರೋದು ದಿಲೀಪ್ ರಾಜ್ ಅವರು ಸಾವನ್ನಪ್ಪಿದ್ರು. ಇದೇ ಸಂದರ್ಭದಲ್ಲಿ ಕನ್ನಡದ ಖ್ಯಾತ ಕಾಮಿಡಿ ನಟನಾಗಿ ಕೂಡ ಕಾಣಿಸ್ಕೊಂಡಿದ್ದಂಥ ಮತ್ತು ಅತಿ ದೊಡ್ಡ ದೇಹದ ಮೂಲಕನೇ ತನ್ನದೇ ಆದ ರೀತಿಯಲ್ಲಿ ಕಾಮಿಡಿ ಮಾಡ್ತಿದ್ದಂಥ ಬುಲೆಟ್ ಪ್ರಕಾಶ್ ಅವರು ಈಗ ಕೊನೆಯುಸಿರೆಳೆದಿರೋಂಥದ್ದು. ಸದ್ಯ ಇತ್ತೀಚೆಗೆ ಅವರು ತುಂಬಾ ಸಣ್ಣ ಆಗಿದ್ದರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕೇಳಿದರು. ಹಾಗೆ ಅವರು ನಾನು ದೇಹದ ತೂಕ ಇಳಿಸಲು ಹೋಗಿದ್ದೆ ಅಂತಲೂ ಸಹ ಹೇಳಿದರು. ಇನ್ನು ಆ ಸಂದರ್ಭದಲ್ಲಿ ಅವರು ತುಂಬಾ ಅನಾರೋಗ್ಯಕ್ಕೊಳಗಾಗಿದ್ದರು. ಆ ಸಂದರ್ಭದಲ್ಲಿ ಅವರು ತುಂಬ ಶತ್ರುಗಳ ಬಗ್ಗೆ ಎಲ್ಲ ಮಾತನಾಡಿದರು. ನನ್ನ ಬೆನ್ನಿಂದ ಯಾರ್ಯಾರು ಏನೇನು ಮಾತಾಡಿದ್ರು ಅವರಿಗೆಲ್ಲ ದೇವರೇ ತೋರಿಸ್ತಾನೆ ಕಾಲ ಬಂದಾಗ ಅಂತ ಪಾಪ ಅವ್ರು ಹೇಳ್ತಾಯಿದ್ರು. ಆದರೆ ದುರಂತ ಏನಪ್ಪ ಅಂತಂದರೆ ಈಗ ಬುಲೆಟ್ ಪ್ರಕಾಶ್ ಅವರೇ ಕೊನೆಯುಸಿರೆಳೆದಿದ್ದಾರೆ. ಹೃದಯಘಾತ ಮತ್ತು ಅವರು ಸಡನ್ನಾಗಿ ದೇಹ ತೂಕ ಇಳಿಸಿದ್ದರಿಂದ ಅದರಲ್ಲಿ ಆದಂಥ ಅಡ್ಡ ಪರಿಣಾಮಗಳಿಂದಾಗಿ ಅವರು ಇವಾಗ ಸಾವನ್ನಪ್ಪಿರೋದು ಅಂತ ವಿಚಾರ ಬರ್ತಿರೋದು. ಆಗ ನೀವೇನಂತ ಹೇಳಿದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.